ಸಂಬಂಧ ಮಿಷಿನ್ ರಿಲೇಶನ್ಶಿಪ್ ವಿತ್ ಮಿಷಿನ್. ಇದೇ ಸಮೃದ್ಧಿ ರೀಫರ್ಬ್ ಲ್ಯಾಬ್. ಸೊ ನಾವು ಇಷ್ಟು ದಿನ ಸಮೃದ್ಧಿ ಕಾರ್ ಕೇರ್ ಅಂದ್ಕೊಂಡಿದ್ವಿ. ಕಾರ್ ಕೇರು ನಾರ್ಮಲ್ ಸರ್ವಿಸ್ ಅಂತೆ. ಈ ರೀತಿ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ಗಳನ್ನೆಲ್ಲ ಇಲ್ಲಿ ಲ್ಯಾಬಲ್ಲಿ ತಗೊಬಂದು ಲ್ಯಾಬಲ್ಲಿ ರೆಡಿ ಮಾಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗೆ? ಎಕ್ಸ್ಪರ್ಟ್ ಕಾರ್ ಡಾಕ್ಟರ್, ರಿಫರ್ಬಿಶ್ ಅಂಡ್ ಮೋಟಿವೇಶನಲ್ ಸ್ಪೀಕರ್, ಲೈಫ್ ಲೆಸನ್ಸ್ ಫ್ರಮ್ ದಿನಕರ್. ನನಗೆ ಬೈದಿರೋದಕ್ಕೆ ಅಷ್ಟಕ್ಕೆಲ್ಲ ಸಾರಿ ಕೇಳಿ. ಕೆಟ್ಟದಾಗೆಲ್ಲ ಬೈದ್ಬಿಟ್ಟಿದ್ದೆ ಫುಲ್. ಕಾರ್ ಹಾಳಾದ್ಮೇಲೆ ಮತ್ತೆ ಇನ್ನೇನು ಮಾನಸಿಕ ಕುಗ್ಗು. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನಮ್ಮ ಹಿರೇಗೌಡರು ಸಿಕ್ಕವ್ರೆ ನೋಡಿ ಇಲ್ಲಿ. ನಮಸ್ಕಾರ. ನಂದೇ ಆಫ್ ಮಾಡ್ತೀನಿ. ಎದುರುಗಡೆ ಇದ್ರು ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಮಾತಾಡ್ತೀವಿ. ಅದೇ ಅದಕ್ಕೆ ರೇಸ್ ಡೌನ್ ಮಾಡಿದ್ದೀನಿ ಒಂಚೂರು ಕೆಳಗಡೆಗೆ ಮುಖ ಕಾಣಲಿ ಅಂತ. ನೋಡಿ ಅಣ್ಣ ಏನು ಸ್ಮಾರ್ಟ್ ಆಗ್ಬಿಟ್ಟವ್ರೆ. ಇದಕ್ಕೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂತ ಏನೋ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಣ್ಣ. ಅಭಿಲಾಷ್ ಹೇಳಿದ್ರೆ ಹುಡುಗಿ ಆಗಿದ್ರೆ ಅಣ್ಣ ನಾನು ನಿಮ್ಮನ್ನು ಅಂತ ಅಷ್ಟೇ. ಹಿರೇಗೌಡ ಹವಾಯಿ ಮಾಡೋದು. ಇವತ್ತು ಅಣ್ಣಂದು ಏನೊಂದು ಅದೊಂಥರ ಡ್ರೀಮ್ ಕಾರೇ. ಇವಾಗ ಏನು ಕಿಯಾ ಇದೆ ಅದು ಇದು ಡ್ರೀಮ್ ಕಾರೇ ಅದು. ನನ್ನ ಸಖತ್ತು ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ತಗೊಂಡಿದ್ದು ನಮ್ಮ ಮನೆಯವ್ರಿಗೆ ಓಡಾಡೋಕ್ಕೆ ಅಂತ ನಾವು ಜೊತೆ ಕೇರ್ಪುರಮಲ್ಲಿ ಇದ್ದಾಗ ತಗೊಂಡಿದ್ದು ಕಾರು. ಅದು ನಾವು ಫಿಲ್ಮ್ ಶೂಟಿಂಗ್ ಮಾಡುವಾಗ ಹುಡುಗರು ಸ್ವಲ್ಪ ಟಚ್ ಅಲ್ಲ, ಅದು ಬಿಗ್ ಆಕ್ಸಿಡೆಂಟು. ಟಚ್ ಎಲ್ಲ ಅದನ್ನು ಆಲ್ಮೋಸ್ಟ್ ಹಿಂದ್ಗಡೆಯಿಂದ ಗುದ್ಸಿ ಮಿಡ್ ನೈಟಲ್ಲಿ ಅದು ಫುಲ್ ಡ್ಯಾಮೇಜ್ ಆಗಿ ಇಂಜಿನ್ ಎಲ್ಲ ಕಳ್ಸ್ಕೊಂಬಿದ್ದೋಗಿತ್ತು. ಅದನ್ನು ರೆಡಿ ಆಗದೇ ಇಲ್ಲ ಅಂತ ಅಂದ್ಬಿಟ್ಟು ಇದನ್ನ ಇದಕ್ಕೆ ಏನಂತ ಸ್ಕ್ರಾಪಿಗೆ ಹಾಕಿದ್ದು. ಆಮೇಲೆ ಸಮೃದ್ಧಿ ಆಟೋಮೊಬೈಲ್ಸ್ ಅಂತ ಇಲ್ಲಿ ಇದ್ರ ಹತ್ರ ಯಾವ್ದು ಸಮೃದ್ಧಿ ಆಟೋಮೊಬೈಲ್ಸ್ ಅವರು ಇಲ್ಲಿ ಈ ಕಡೆ ಇದು ಯಾವ್ದು ಹೇಳ್ತೀನಿ, ಈ ಜಾಗ ಯಾವುದು ಅಂದರೆ ಆ್ಯಕ್ಚುಲಿ. ಬಟ್ ಆ ಕಾರ್ ನೀವು ತುಂಬ ಸ್ಟ್ರಗಲಲ್ಲಿ ತಗೊಂಡಿದ್ದಾಣ. ಸುಮಾರು ಒಂದು 10-15 ಗಾಡಿ ನೋಡಿಲ್ವಾ ನಾವು. ಫಿಗೋನೇ ಬೇಕು, ಡೀಸೆಲೇ ಬೇಕು ಅಂತ. ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್. ಇಲ್ಲೇ ಮುಂದೆ, ಇಲ್ಲೇ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಸಮೃದ್ಧಿ ಆಟೋಮೊಬೈಲ್ಸ್ ಅಂತ 100 ಎಕರೆ ಮಾಡ್ಕೊಂಡವ್ರೆ. ರೆಡಿ ಮಾಡ್ಕೊಡ್ತೀವಿ ತಗೊಂಬಂದಿದ್ದು. 1 ವರ್ಷ ರೆಡಿ ಮಾಡಿರೋದು ಕಾರ್ನ. 1 ವರ್ಷ ಹಾಕಿದ್ದಾಗ್ಲಿ ರೆಡಿ ಮಾಡ್ಕೊಡ್ತೀವಿ ಗೌಡ್ರು ಬನ್ನಿ ಅಂತ ಅಂದಿದ್ರು. ಕೊಟ್ಟಿದ್ವಿ, ನಂಬಿಕೆ ಇರ್ಲಿಲ್ಲ ಮಾಡ್ತಾರೆ ಅಂತ. 1 ವರ್ಷ ಆದ್ಮೇಲೆ ರೆಡಿ ಮಾಡೋರಂತೆ. ನಾನು ನೋಡಿಲ್ಲ ಇಲ್ಲಿವರೆಗೆ, ನಾನು ಯಾವ ಫೋಟೋನು ಕಳ್ಸಿಲ್ಲ, ಏನಿಲ್ಲ. ಡೈರೆಕ್ಟ್ ಬನ್ನಿ ನೋಡಿ ಅಂತ ಸರ್ಪ್ರೈಸ್ ಹೋದ್ರೆ ಸರ್ಪ್ರೈಸ್ ಅಂತ ಹಂಗಾಗಿ ಹೊರಟಿದ್ವಿ ನೋಡೋಣ. ನಾನು ಆ್ಯಕ್ಚುಲಿ ಗಾಡಿ ರೆಡಿನೇ ಆಗಲ್ಲ, ಮುಗಿದ ಕತೆ ಅನ್ಕೊಂಡೆ ನಾನು. ಬಟ್ ತುಂಬ ಚಾಲೆಂಜಿಂಗ್ ಅವರು ಸಮೃದ್ಧಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅವರು ಇನ್ಸ್ಟಾಗ್ರಾಮ್ ನೋಡಿದ್ರೆ ಇಲ್ಲಿ ಅವ್ರಿಗೂ ಒಂದು 65,000 ಜನ ಫಾಲೋವರ್ ಇದ್ದಾರೆ. ಹೌದು, ವಿಡಿಯೋಸ್ ಇನ್ಫಾರ್ಮೇಟಿವ್ ಕೊಡ್ತಾ ಇರ್ತಾರೆ ರೀಲ್ಸಲ್ಲಿ ಎಲ್ಲ. ಅಂತ ಮನುಷ್ಯನಿಗೆ ಸಂಬಂಧಗಳಿಗೆ ಬೆಸ್ಟ್ ಸಂಬಂಧ ಮಿಷಿನ್ ರಿಲೇಶನ್ಶಿಪ್ ವಿತ್ ಮಿಷಿನ್. ರಿಲೇಶನ್ಶಿಪ್ ವಿತ್ ಮಿಷಿನ್ ಅದನ್ನ ಬೆಸ್ಟ್ ಮಾಡ್ತಾರೆ. ಚೆನ್ನಾಗಿ ನೋಡಿ ಸಮೃದ್ಧಿ ಆಟೋಮೊಬೈಲ್ಸ್ ಅಂತಾರೆ. ಇದು ಇವಾಗ ಹೋಗೋಣ ಅಂತ ಬಂದಿದ್ದೀವಿ. ಹಂಗೆ ಅಣ್ಣೊಂದು ಗಡ್ಡ ನೋಡಿ ನನಗೊಂದು ಇಷ್ಟ ಆಯಿತು. ನನಗಿಲ್ಲ ಚೂಚೂರು ಇದ್ದಾವೆ, ಅದು ಚೆನ್ನಾಗಿರುತ್ತೆ ಅಂತ. ಸಾಲ್ಟ್ ಆ್ಯಂಡ್ ಪೆಪ್ಪರ್. ಈಗ ಸ್ವಲ್ಪ ಇಲ್ಲೇ ಊಟ ಮಾಡಿಕೊಂಡು ಯಾವುದೋ ಡಾಬಾ HP ಡಾಬಾ ಅಂತೇನೋ ಇದೆ ನಡೆದು ಇಲ್ಲೇ ಊಟ ಮಾಡಿ ಉಳ್ಕೊಂಡು ಹೋಗೋಣ. ಹೊರಡೋದು. ಬನ್ನಿ ಹೋಗೋಣ ಅಂತ. ಏನೇನಿದೆ ನೋಡೋಣ. ನಿಮ್ಗೆ ಫೇವ್ರೆಟ್ ಸೀನ್ ಯಾವ್ದಣ್ಣ ಇದ್ರಲ್ಲಿ? ಬಾತ್ರೂಮ್ ಕುತ್ಕೊಂಡು ಮಾತಾಡ್ತಿರಲ್ಲ ಇಬ್ರು, ನಾನು ನಮ್ಮ ಫ್ರೆಂಡ್ಸ್ ನಮ್ಮ ಕಸಿನ್ಸ್ ತಮ್ಮ ಹಂಗೆ ಕುತ್ಕೊಂಡು ಮಾತಾಡೋದು. ಆಮೇಲೆ ಬೀಡಿ ಸೇರುವಾಗ ಆ ಬೀಡಿ ಲಾಸ್ಟ್ ಎಂಟಿಗೆ ಬಂದಾಗ ಪಟ 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 ಅಂತ ಇರುತ್ತೆ. ಆ ಸೌಂಡ್ ಎಂತ ಹಿತ ಅಂತೀರ ಕಿವಿಗೆ, ಹಿತವಾಗಿರುತ್ತದು. ಅದು ಮಾಡಿದಾಗ ಇಲ್ಲಿ ಹೊಟ್ಟೆಲ್ ಕ್ಲಿಯರ್ ಆಗ್ತಾ ಇರುತ್ತೆ. ಹಳ್ಳಿ ಎಲ್ಲ ಫೀಲಿಂಗ್ ಇದೆ, ಕೋರ್ ಫೀಲಿಂಗ್ಸ್ ಇದಾವೆ. ಅದನ್ನೆಲ್ಲ ಅಬ್ಸರ್ವ್ ಮಾಡೋದು. ನಾನು ಅದೆಲ್ಲ ಹಾಕೋ ಪ್ರಯತ್ನ ಮಾಡಿದೀನಿ. ಅಂದ್ರೆ ಅದನ್ನ ಹೇಳಕ್ಕಾಗಿ ಹೋಗಿಲ್ಲ. ಎಲ್ಲ ಐಟಮ್ ಬಂದಿದೆ ನೋಡಿ. ಏನಾ ಏನಿದು? ಗಾರ್ಲಿಕ್ ಚಿಕನ್. ಏನು ಹೊಸ ಹೊಸ ನೋಡ್ತಾ ಸ್ಯಾಂಡ್ವಿಚ್ ಇದ್ದಂಗೆ ಇದೆ. ಆರ್ಡರ್ ಮಾಡಿದ್ದು ನಾವು. ಇಷ್ಟೇ. ಜ್ಯೂಸ್ ಹೇಳಿದ್ವಿ ತಿನ್ನೋಣ. ಶಾರ್ಟೇಜ್ ಆದರೆ ಆಮೇಲೆ ಮತ್ತೆ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಯಾವ ಚಿಕನ್ ಅಂದ್ರೆ ಗಾರ್ಲಿಕ್ ಚಿಕನ್ನು. ಚಿಕನ್ ಮಂಚೂರಿ ಮಾಡ್ತಾರಲ್ಲ, ಸೇಮ್ ಅದೇ ಥರ ಐತೆ ನೋಡೋಕ್ಕೆ ಟೆಕ್ಸ್ಚರು. ಅದು ಗಾರ್ಲಿಕ್ ಹಾಕೋದು. ಚಿಕನ್ ಮಂಚೂರಿ ಗಾರ್ಲಿಕ್ ಹಾಕಿದ್ರಲ್ಲ ಚೆನ್ನಾಗಿದೆ, ಸ್ಪೈಸಿ. ಡಾಬಾ ಅಂತ ಇದೆ, ಎಣ್ಣೆ ಹೊಡೆಯೋದು ಎಣ್ಣೆ. ಡಾಬಾ ಅಂದರೆ ಆ್ಯಕ್ಚುಲಿ ಎಣ್ಣೆ ಹೊಡಿತಾರಲ್ಲ ಡಾಬಾದಲ್ಲಿ. ಕಮ್ಮಿ ಇದೆ, ಎಣ್ಣೆಗೆ ತರ್ಬೋದು ಅನ್ಕೊಂತೀನಿ. ಇಲ್ಲಿ ಎಷ್ಟು ಬಾರ್ ಇದೆ ನಾನು ಗೊತ್ತಾ? ಸಿಕ್ಕಾಪಟ್ಟೆ ಬಾರು. ಚೆನ್ನಾಗಿರೋಣ.
ಫ್ರೈಡ್ ರೈಸು ಫುಲ್ ವೆಜಿಟೇಬಲ್ ಹಾಕಿದಾರಪ್ಪ. ಇದೇ ನೋಡ್ತಾ ಇದ್ದಾರೆ ಇವರು ವೆಜಿಟೇಬಲ್ ಇದು ಪಕೋಡ ಅಲ್ಲ, ಪನ್ನೀರ್ ಪಕೋಡ ಟೇಸ್ಟ್ ಇಲ್ಲಿ ಹೇಳಕ್ ಬಾಯಿ ಒದ್ದಾಡ್ತಾ ಇದೆ, ಇನ್ನು ಹೊರಗಡೆ ಊಟ ಹೋಗಿಲ್ಲ. ಚೆನ್ನಾಗಿದೆ ಪಕೋಡನು. ಸಗದಾಗಿದೆ ಪಕೋಡ ಪಕೋಡ ತುಂಬ ಚೆನ್ನಾಗಿದೆ. ಪನ್ನೀರ್ ಪಕೋಡ ಸಗದಾಗಿದೆ. ಅದೇ ಮಮ್ಮಿ ಒಂಚೂರು ರೈಸ್ ಹಾಕಿದ್ರ ಮೇಲೆ ಹಂಗೆ ಹಾಕೋದು ಸ್ಪೂನ್ ಇದು ಚಿಕನ್ ಮುಟ್ಟಿ ಅಲ್ಲ ಸ್ವಲ್ಪ ಹಾಕಂಗೆ ಇಲ್ಲ ಹಾಕಿ ತಟ್ಟೆಗೆ ಹಾಕು. ಚೂರು 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 ಟೇಸ್ಟ್ ಮಾಡೋಕ್ಕಷ್ಟೇ. ಸಾಕು. ನನಗೆ ಫಸ್ಟ್ ಟೈಮ್ ನೋಡ್ತಾರೆ ಈ ಥರ ಮಾಡ್ತಾರೆ ಸ್ಯಾಂಡ್ವಿಚ್ ಥರ. ಹೊರಗಡೆ ಒಂದು ನಾನು ಸುಮ್ಮನೆ ಒಂದು ಇಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ, ಫುಲ್ ರಿವ್ಯೂ ಮಾಡ್ಕೊಡ್ತೀರಾ ಒಳಗಡೆ ಒಂದು ಮಟನ್ಗಿಂತ ಇದು ಚೆನ್ನಾಗಿದೆ. ನನಗೆ ಬಿರಿಯಾನಿ ಇದೊಂಥರ ಫ್ರೈಡ್ ರೈಸ್ ಥರ ಇದೆ ನೋಡಿ. ಬಿರಿಯಾನಿ ಅಷ್ಟೇನು ಅನಿಸಿಲ್ಲ. ಟೇಸ್ಟ್ ಮಾಂಸ ನೋಡಬೇಕು. ಫಸ್ಟ್ ಟೈಮ್ ತಿಂತಾರೆ ಬಿರಿಯಾನಿ. ಓಕೆ ಓಕೆ, ಬಟ್ ಇದು ಬೇರೆ ಎಲ್ಲ ಚೆನ್ನಾಗಿದೆ. ನೀವು ನೋಡಿ ಹೆಂಗಿದೆ ಅಂತ. ನನಗೆ ಇವೆರಡು ಮಾತ್ರ ಸಖತ್ ಇಷ್ಟ ಆಯ್ತು. ಸೈಡ್ ಡಾಬಾದಲ್ಲಿ ಯಾವತ್ತು ಸೈಡ್ ಡಿಶ್ಗಳು ಮಸ್ತಾಗಿರುತ್ತೆ. ಸೈಡ್ ಡಿಶ್ಗೆ ಎಣ್ಣೆ ಹೊಡಿಯೋಕ್ಕೆ ಇಲ್ಲ ಅಂದರೆ ಆಮೇಲೆ ಬಾಟ್ಲು ಹೊಡಿತಾರಲ್ಲ ಬಂದವರು. ಡಿಶ್ ಎಲ್ಲ ಅಂದ್ರೆ ಮಾಡ್ಕೊಂಡಿರ್ತಾರೆ. ಓಕೆ, ನಾನು ಫಸ್ಟ್ ಟೈಮ್ ಇದೆ ಒಂಥರ ಮಟನ್ ಬಿರಿಯಾನಿ ಒಳ್ಳೆ ಪುಳಿಯೋಗರೆ ಥರ ಐತೆ. ಇದರೆಲ್ಲ ಏನೋ ಒಂಥರ ಚೆನ್ನಾಗೇ ಇಲ್ಲ. ಡ್ರೈ 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 ಈ ಫ್ರೈಡ್ ರೈಸ್ ಮಿಕ್ಸ್ ಮಾಡ್ಕೊಟ್ಟಂಗೈತೆ. ಬೇರೆ ಎಲ್ಲ ಚೆನ್ನಾಗಿದೆ. ಫ್ರಾಂಕಾಗಿ ಹೇಳ್ಬೇಕಾದ್ರೆ ಬಿರಿಯಾನಿ ಒಂದು ಮಟನ್ ಬಿರಿಯಾನಿ ಇಷ್ಟ ಆಗಲಿಲ್ಲ ನನಗೆ. ಚಿಕನ್ ಸೂಪರ್ ಆಗಿದೆ. ಇದೆಲ್ಲ ಬರೀ ಫ್ಯಾಟೇ ಐತೆ. ಇದು ಎಲ್ಲದೆಲ್ಲ ಬರೀ ಫ್ಯಾಟೇ ಐತೆ, ಎಂದೂ ಇಲ್ಲ. ನಾಲ್ಕು ಸ್ವೀಟ್ ಮಾಡೋದು ಬೇಯಬೇಕು, ಇನ್ನು ತುಂಬ ಬೇಯಬೇಕು ಬೆಂಜೆಲ್ಲ. ಹಸಿ ಮಾಂಸ ಫೀಲ್ ಆಯ್ತು ಅಂದರೆ ಡಿಸಪಾಯಿಂಟ್ ಆಗೋದು. ರುಬ್ಬು ತೆಗ್ದು ಹಾಗೆ ಬಂದ್ಬಿಡೋದು. ಊಟ ಕೊನೆಗೂ ಮಾಡಿದ್ವಿ. ಅದೊಂದು 2-3 ಐಟಮ್ ಬಿಟ್ಟರೆ ಏನು ಬಿರಿಯಾನಿ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಏನು ಇರಲಿಲ್ಲ, ಏನಂತ ಏನು ಇಡಿಸ್ಲಿಲ್ಲ. ಓಕೆ, ಕೆಲವ್ರಿಗೆ ಇಷ್ಟ. ಯಾಕೆ ನಾವು ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತಿದ್ದು ನಮ್ಮ ಕಡೆ ಅವ್ರದ್ದೆಲ್ಲ ಕಂಪ್ಲೀಟಾಗಿ ಹೊರಗಡೆ ಇಲ್ಲಿ ಬನ್ನಿ ಬನ್ನಿ ಸುಮ್ಮನೆ ವಯಸ್ಸಾಗಿದೆ ಹೋಗಿ ಒಮ್ಮೆ ಬಾರು ಒಮ್ಮೆ ಬಾರು ಎಲ್ಲೇ ನೀನಿದ್ದರು ಅಂತ. ಹಂಗೆ ನನ್ನ ಕಾರ್ ಇವತ್ತು ಅಳ್ತಾ ಇದೆ, ನಾನು ಬರೋದು ನೋಡ್ಕೊಂಡು ಬರ್ತಾ ಇದೆಯಾ ಬಾಬಾ ಅಂತ ಇದೆ ಫೀಲಿಂಗ್ಸು. ಈ ಕಡೆ ಇದು ಪಾರ್ಕ್ ಕುಡಿ ಕುಡಿನ ಸ್ಕ್ರಾಪ್ ಬಂದ್ವಾ ಆ ಕಡೆ ಹೋಗ್ಬೇಕಾಯ್ತಲ್ಲ. ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಆ ಕಡೆ. ಇದನ್ನ ರೆಕಾರ್ಡ್ ಮಾಡ್ಕೊತೀರ ನೋಡಿ. ನೋಡಿ ನೋಡಿ ಇದೇ ಮೊನ್ನೆ ವಿಡಿಯೋ ಮಾಡಿದ್ರಲ್ಲ ಅಣ್ಣ. ಇದು ಟಾಟಾದು ಇನ್ಶೂರೆನ್ಸ್ ಇದು ಇನ್ನು ನೆಕ್ಸಾನು ಅಣ್ಣ ನೋಡಿ, ಈ ತರ ಗಾಡಿ ಮಾಡಿಸ್ಕೊಂಬಿಡೋಣ ನಿಮ್ಮ ಗಾಡಿನ. 800 ಓಪನ್ ಅಲ್ವಾ ಅಲ್ಲ. ಸೊ ನೋಡ್ಬೋದು, ಫೈನಲ್ ಆಗಿ ನಾವು ಇವಾಗ ಸಮೃದ್ಧಿ ರೀಫರ್ಬ್ ಲ್ಯಾಬ್ಸ್ ಬಂದಿದ್ದೀವಿ. ಸೊ ಅಣ್ಣ ಇನ್ನೇನು ಇವಾಗ ಹೋಗಿ ಎಲ್ಲ ವಿಡಿಯೋ ಮಾಡ್ಕೋಬೇಕು. ಇದೇ ಸಮೃದ್ಧಿ ರೀಫರ್ಬ್ ಲ್ಯಾಬ್. ಸೊ ನಾವು ಇಷ್ಟು ದಿನ ಸಮೃದ್ಧಿ ಕಾರ್ ಕೇರ್ ಅಂದ್ಕೊಂಡಿದ್ವಿ. ಕಾರ್ ಕೇರು ನಾರ್ಮಲ್ ಸರ್ವಿಸ್ ಅಂತೆ. ಈ ರೀತಿ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ಗಳನ್ನೆಲ್ಲ ಇಲ್ಲಿ ಲ್ಯಾಬಲ್ಲಿ ತಗೊಬಂದು ಲ್ಯಾಬಲ್ಲಿ ರೆಡಿ ಮಾಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಸೂಪರ್. ದಿನಕರ್ ಅಂತ ಕಾರ್ ಎಕ್ಸ್ಪರ್ಟ್, ಕಾರ್ ಡಾಕ್ಟರ್, ರಿಫರ್ಬಿಶ್ ಅಂಡ್ ಮೋಟಿವೇಶನಲ್ ಸ್ಪೀಕರ್, ಲೈಫ್ ಲೆಸನ್ಸ್ ಫ್ರಮ್ ದಿನಕರ್. ಇಲ್ಲಿ ಏನಂತಾರೆ, ಕಾರ್ದು ಕಂಪ್ಲೀಟ್ ಏನಂದ್ರೆ ICU ಇಂದ ಹಿಡಿದು NICU, ICU ಮತ್ತೆ ಏನಾದ್ರು ಪುತ್ತೂರು ಕಟ್ಟು ಏನೇನೋ ಕಟ್ಟಿಗಿಟ್ಟು ಎಲ್ಲ ಇಲ್ಲೇ ಹಾಕೋದು. ಇದೇ ಲ್ಯಾಬಲ್ಲಿ ಎಲ್ಲ ರೆಡಿ ಮಾಡೋದು. ಸೊ ಈ ಕಡೆ ಇವತ್ತು ನಾನು ನಿಮಗೆ ತೋರಿಸಿದ್ದೆ ಒಂದು ನಾರ್ಮಲ್ ವ್ಯೂ ಅಲ್ಲಿ ಎಷ್ಟೊಂದು ಕಾರ್ಗಳು. ಮೊನ್ನೆ ಕೂಡ ಒಂದು ಕಾರ್ ತೋರಿಸಿದ್ರಲ್ಲ, ಒಂದು ಇದು ನೆಕ್ಸನ್ ಬಗ್ಗೆ, ಅದು ಕೂಡ ಇಲ್ಲೇ ಇದೆ. ಸೊ ಹಾಗೆ ಇಲ್ಲಿ ಮಲ್ಟಿ ಬ್ರ್ಯಾಂಡ್ ಕಾರ್ಗಳೆಲ್ಲ ಇದ್ದಾವೆ ನೋಡಿ ಫುಲ್ ಕಂಪ್ಲೀಟಾಗಿ. ಸೊ ನನಗೆ ಕಾರಲ್ಲಿ ತುಂಬ ಇಷ್ಟ ಆಗೋದು ಏನು ಅಂದರೆ ಈ ಲ್ಯಾಬು, ಈ ಪೇಂಟ್ ಲ್ಯಾಬ್ ಇದೆಯಲ್ಲಣ್ಣ, ಇದು ಪೇಂಟ್ದು. ಇದು ಆಕ್ಚುಲಿ ನನಗೆ ತುಂಬಾ ಇಂಟ್ರೆಸ್ಟ್. ಅವಾಗೆಲ್ಲ ನಾವೇನ್ ಮಾಡ್ತೀವಿ, ಸುಮ್ಮನೆ ಈ ಚಿಕ್ಕ ಟಾಯ್ ಕಾರ್ಗಳಿಗೆ ನೇಲ್ ಪಾಲಿಶಲ್ಲಿ ಪೇಂಟ್ ಮಾಡ್ತಾ ಇದ್ದಿದ್ದು. ಸೊ ರಿಯಲ್ ಲೈಫಲ್ಲಿ ಈ ಥರ ಲ್ಯಾಬ್ ಎಲ್ಲ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಬೇರೆ ಕಡೆ ಒಂದ್ ಕಡೆ ಇನ್ನೊಂದ್ ಕಡೆ ಮೂವ್ ಮಾಡೋ ನೆಸೆಸಿಟಿ ಇರುತ್ತೆ. ಬಟ್ ಇಲ್ಲಿ ಏನಿಲ್ಲ, ಒಂದು ಬೌಂಡ್ರಿ ಒಳಗಡೆ ಇಲ್ಲೇ ಸರ್ವಿಸು ಇಲ್ಲೇ ಆಯಿತು, ಟಿಂಕ್ರಿಂಗು ಇಲ್ಲೇ ಆಯಿತು, ಪೇಂಟಿಂಗು ಇಲ್ಲೇ ಆಯಿತು. ಮತ್ತು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಪ್ರೊಫೆಷ್ನಲ್ ಆಗಿ. ಆ ಕಡೆ ಸ್ಟಾಕ್ ಯಾರ್ಡ್ ಸಪ್ರೇಟ್ ಆಗಿದೆ. ಇನ್ನು ಪಕ್ಕದಲ್ಲಿ ಬರೀ ಇದು ಕ್ಲಾಸ್ 24 ನೀವೆಲ್ಲ ರೆಡಿ ಮಾಡ್ಕೊಡ್ತೀರಾ? ರೆಡಿ ಮಾಡಿ. ಅದಾದ್ಮೇಲೆ ಅವ್ರ ವಾರಂಟಿ ಏನಿದೆ ಅದು ಆಮೇಲೆ ಅವರು ಫಸ್ಟ್ ನಾವು ರೆಡಿ ಮಾಡಿ ವಾರಂಟಿ ಎಲ್ಲ ಚೆಕ್ ಮಾಡ್ತೀವಿ. ಎಲ್ಲ ಯಾವ್ದು ಚೆನ್ನಾಗಿದೆ
ಚೆನ್ನಾಗಿಲ್ಲ ಅಂದರೆ ಅದನ್ನೆಲ್ಲ ಚೇಂಜ್ ಮಾಡಿ ವಾರಂಟಿ ಕಳಿಸ್ತಾರೆ. ವಾರಂಟಿ ಅದನ್ನು ಸೆಲೆಕ್ಷನ್ ಮಾಡಿ ವೆಹಿಕಲ್ನ ಅದನ್ನು ಯಾರ್ಡಿಗೆ ಕಳಿಸ್ತಾರೆ. ಅಲ್ಲಿಗೆ ಯಾರು ಕಳಿಸ್ತಾರೆ, ಅಲ್ಲಿಂದ ಸೇಲ್ 1 ಇಯರ್ 6 ಮಂತ್ ಆಗ್ತಾರೆ, ಆಮೇಲೆ ಅವ್ರು ಸೇಲ್ ಮಾಡ್ತಾರೆ. ಕೆಲವು ಇದು ತುಂಬ ಅಲ್ಲಿಂದ ಪ್ರಾಬ್ಲಮ್ ಆಗಿ ಬಂದಿರೋ ಗಾಡಿಗಳಿರುತ್ತೆ, ಕಸ್ಟಮರ್ಸಿಂದ ಎಲ್ಲೂ ಸಾಲ್ವ್ ಆಗದೆ ಅವ್ರದ್ದೊಂದು ಇದು ರಿಫರ್ಬಿಶ್ಮೆಂಟ್ ಇದು ಸೆಂಟರ್ ಎಲ್ಲ ಇದೆ, ಅಂದರೆ ಸರ್ವಿಸ್ ಎಲ್ಲ ಎಲ್ಲೋ ಒಂದು ಕಡೆ ಇತ್ತು, ಅದು ಅಲ್ಲಿ ಕ್ಲೋಸ್ ಆಗಿದೆ. ಅವಾಗ ಏನಾದರೂ ಕಸ್ಟಮರ್ ಪ್ರಾಬ್ಲಮ್ ಆದರೆ ಇಲ್ಲಿ ಕಳಿಸ್ಕೊಡ್ತಾರೆ, ನಾವು ಮಾಡಿಕೊಡ್ತೀವಿ. ಅದು ಬಟ್ ನಿಮ್ಮ ರೀಲ್ಸ್ ಎಲ್ಲ ತುಂಬ ಈ ಕನೆಕ್ಟೆಡ್ ಅನಿಸುತ್ತೆ, ನೀವು ಸಿಕ್ಕಾಪಟ್ಟೆ ಎಲ್ಲ ಸೋಲು ಅದೀದಿ ಕನೆಕ್ಟ್ ಆದರೆ ಇವರು ಲೈಫ್ ಹ್ಯೂಮನ್ ಲೈಫ್ ರಿಲೇಷನ್ಶಿಪ್ನ ಕಾರ್ ಜೊತೆ ಕಂಪೇರ್ ಮಾಡ್ತೀರಾ? ಕಾರು ಶೋರೂಮ್ಸ್ಗಳಲ್ಲಿ ಸೇಲ್ಸಲ್ಲಿ ಇರ್ತಾರಲ್ಲ, ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಿದ್ರೆ ಇವ್ರಿಗಿಲ್ಲ, ಇದು ಹಿಂಗಿದೆ, ಇದು ಹಿಂಗೆ ಆಗುತ್ತೆ, ಈಗ ನಿಮ್ಗೆ ಟೈಮ್ ಬೇಕಾದ್ರೆ ನಂಗೆ ಟೈಮ್ ಬೇಕು, ಸುಮ್ಮನೆ ಏನೇನು ಒಂದು ಆಶ್ವಾಸನೆ ಎಲ್ಲ ಕೊಡೋದೇ ಇಲ್ಲ ಇವರು. ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಎಲ್ಲ ನೀವೇ ಹೇಳ್ಕೊಟ್ಬಿಟ್ರೆ ನಾಳೆ ಎಲ್ಲ ಮನೇಲೆ ಕೂತ್ಕೊಂಡು ಶುರು ಹಚ್ಕೊಂಡ್ಬಿಡ್ತಾರೆ ಅಂತ. ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಇಲ್ಲಿ ಬಂದು ನನ್ನ ದುಡ್ಡು ಕೊಟ್ಟು ರೆಡಿ ಮಾಡಿಸ್ಕೊಂಡು ಏನಾದಲ್ಲ, ಇನ್ಫಾರ್ಮೇಶನ್ ತಿಳ್ಕೊಂಡು ಹೌದು ನಾಳೆ ಒಂದ್ ಕಡೆ ರೆಡಿ ಮಾಡಿಸಿದ್ರು ಏನಾಗಿರ್ಬೋದು ಅಂತ ಗೊತ್ತಿರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಜಾಸ್ತಿ ಜನ ರಿಲೀಸ್ ಮಾಡಲ್ಲ. ಬಟ್ ತುಂಬ ಚೆನ್ನಾಗಿದೆ ನೋಡ್ಬೋದು. ದೊಡ್ಡದೊಂದು ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸ್ ಎಲ್ಲ ಮಾಡ್ತಾರೆ. ಸೊ ಮೇನ್ ನಾವಿಲ್ಲಿ ಏನು ಬಂದಿದ್ದು ಅಂದರೆ ಸತೀಶ್ ಅಣ್ಣನ ಡ್ರೀಮ್ ಕಾರ್ ಆದಂಥ ತುಂಬ ಸೆಂಟಿಮೆಂಟ್ ಇರುವಂಥ ಈ ನಮ್ಮ ಫೀಗೋ ನೋಡೋಕ್ಕೆ ಅಂತ ಸಡನ್ನಾಗಿ ಟೇಪೆಲ್ಲ ಇಟ್ಟು ನೋಡಿ ಅಣ್ಣ ಅಂತ ತಪ್ಕೊಂಡೆ ಬಿಟ್ರು, ನೀವು ನೋಡ್ಬೋದು ಅವ್ರ ವಿಡಿಯೋದಲ್ಲಿ. ಬಟ್ ತುಂಬ ಖುಷಿ ಆಯಿತು, ನೀಟಾಗಿ ಏನು ಹೊಸ ನೋಡಿದಾಗ ಹೊಸ ಕಾರ್ ಹೆಂಗಿತ್ತು ಆ ಥರ ರೆಡಿ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಕೀ ಕೊಡ್ಬೇಕು ಅಷ್ಟೇ ಅಣ್ಣ ಒಂದು. ಅವರು ಈ ಕಡೆ ಸಾರಿ ಕೇಳಿ ನೀವು, ನನಗೆ ಬೈದಿರೋದಕ್ಕೆ ಅಷ್ಟಕ್ಕೆಲ್ಲ ಸಾರಿ ಕೇಳಿ. ಕೆಟ್ಟದಾಗೆಲ್ಲ ಬೈದ್ಬಿಟ್ಟಿದ್ದೆ ಫುಲ್ಲು. ಕಾರ್ ಹಾಳಾದ್ಮೇಲೆ ಮತ್ತೆ ಇಲ್ಲಿ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದೆ 2-3 ದಿನ. ಶೂಟಿಂಗ್ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದು 2 ದಿವಸ. ತುಂಬ ಅಪ್ಸೆಟ್ ಆಗಿಬಿಟ್ಟು ಅವರು ಯಾಕಂದ್ರೆ ಅವ್ರು ಸಣ್ಣ ಸಣ್ಣ ಭಾರಿ ಇಷ್ಟಪಡ್ತಾರ. ನಾನು ಯೋಚನೆ ಮಾಡ್ತಿದ್ದು ನೀವು ಚೆನ್ನಾಗಿದೆ. ಆ್ಯಕ್ಚುಲಿ ಟೈರ್ ಎಲ್ಲ ಫುಲ್ಲು ಹೊಸ್ದಾಗಿ ಹಾಕಿ ರೆಡಿ ಮಾಡಿಸಿದ್ರು. ಅದಾದಮೇಲೆ ಇವಾಗ ಬ್ಯಾಕ್ ಟು ನಾರ್ಮಲ್ ಮತ್ತೆ ಜೀವ ಬಂದಿದೆ ಗಾಡಿಗೆ. ನೋಡ್ಬೋದು ಓವರ್ ಆಲ್ ಹೇಗಿದೆ ಅಂತ. ಇದು ಒಳಗಡೆನೂ ಕೂಡ ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. 1 ವರ್ಷ ಹಿಂಗೆ ಒಂದು ಕಡೆ ನಿಂತಿದೆ ಅಂದರೆ ನೋಡೋಕ್ಕಾಗಿರಲ್ಲ ಕಾರು, ಆ ರೀತಿ ಇರುತ್ತೆ. ಬಟ್ ಕಂಪ್ಲೀಟಾಗೆಲ್ಲ ರೆಡಿ ಮಾಡಿ ಮ್ಯಾಟ್ಸ್ ಗೀಟ್ಸು ಏನೇನಿದೆ ಎಲ್ಲ ಫುಲ್ ಕಂಪ್ಲೀಟಾಗಿ ನೀವು ನೋಡ್ಬೋದು ಎಲ್ಲ ರೆಡಿ ಮಾಡಿದ್ದಾರೆ. ಗಾಡಿ ನೋಡೋಕ್ಕೆ ಖುಷಿ ಆಗ್ತದೆ. ಆಕ್ಸಿಡೆಂಟ್ ಆಗಿದೆ ಅನ್ನೋದು ಒಂದು ಡ್ರಾಪ್ ಬ್ಯಾಕ್ ಬಿಟ್ಟರೆ ಗಾಡಿ ಇವಾಗ ಏನೋ ಯಾವುದೋ ಶೋರೂಮಲ್ಲಿ ನಾವು ಸೆಕೆಂಡ್ಸ್ ತಗೊಳಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಫೀಲ್ ಇದೆ. ಅಷ್ಟು ಚೆನ್ನಾಗಿದೆ ಗಾಡಿ. ಸೊ ಡೆಲಿವರಿ ನಾವು ಸ್ಟಾರ್ಟಿಂಗ್ ತಂದಾಗಲಿ ಈ ಥರ ಇತ್ತಿಲ್ಲ. ಹೌದು, ಅದೇನೇ ಹೇಳಿ, ಇನ್ನೂ ಡಿಮ್ ಆಗಿತ್ತು ಕಲರು ಸ್ಟಾರ್ಟಿಂಗ್ ತಂದಾಗ. ಇವಾಗ ಇನ್ನೂ ನೀಟಾಗಿ ವೈಟ್ ಆ್ಯಂಡ್ ವೈಟ್ ಕಾರು ಸೂಪರ್ ಆಗಿ ಓಡಾಡ್ಬಿಟ್ಟಿದೆ. ಸಿನಿಮಾದಲ್ಲಿ ಭಾರಿ ಕೆಲಸ ಮಾಡಿದೆ ಈ ಕಾರು. ನಾನೇ ಜಾಸ್ತಿ ಓಡಿಸಿರೋದು ಇದನ್ನ, ಸ್ವಲ್ಪ ಜಾಸ್ತಿ ಸಿಕ್ಕಾಪಟ್ಟೆ ಒಂಥರ ಮೆಮೊರಿ. ಏನು ಮೂವಿ ಏನು ಮೆಮೊರಿ ಇದೆಯಲ್ಲ, ಮೂವಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಲ್ಲೂ ಈ ಕಾರ್ ಕೆಲಸ ಮಾಡಿದೆ. ಪದ್ಮಿನಿಗಿಂತ ಜಾಸ್ತಿ ಇದ್ರ ಮೇಲೆ ಸೆಂಟಿಮೆಂಟ್ ಇದೆ ಅಲ್ಲ ಮೂವಿಗೆ. ಸೊ ಓಕೆ, ನೋಡಿದ್ರಲ್ಲ, ಇದು ಪದ್ಮಿನಿ ತರಕ್ಕೂ ಓಡಾಡೋದು ಇಡೀ ಸಿನಿಮಾದಲ್ಲಿ ಸಣ್ಣ ಸ್ಟಾರ್ಟಿಂಗ್ ಇಂದ ಸ್ಕ್ರಾಚ್ ಓಡಾಡೋದು. ಇವಾಗ ನಿಮ್ಗೆ ಏನೋ ಟೀಮ್ ಇದೆ, ಆ ಟೀಮಲ್ಲಿ ಕಾರ್ ಕೂಡ ಫಿಗೋ ಕೂಡ ಒಂದು ಪಾರ್ಟ್ ಆಫ್ ನಾಳೆಯಲ್ಲಿದೆ ಮೂವಿ. ಸೊ ಇವಾಗ ಅಣ್ಣ ಫುಲ್ ಕಂಪ್ಲೀಟ್ ವಿಡಿಯೋ ಮಾಡ್ಕೋತಾರೆ. ಸೊ ನಡೀರಿ ಇವಾಗ ನಾವು ನೆಕ್ಸ್ಟ್ ಏನಿದೆ ಅಲ್ಲಿಗೆ ಇನ್ನೂ ಒಂದು ಕಡೆ ಲೊಕೇಶನ್ಗೆ ಹೋಗ್ಬೇಕು, ಅಲ್ಲಿಗೆ ಹೋಗೋಣ. ಬಟ್ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಮೃದ್ಧಿ ಕಾರ್ ಕೇರ್ನ ನೀವು ಫಾಲೋ ಮಾಡಿ. ನಿಮ್ಗೆ ಏನೇ ಟಿಪ್ಸ್ ಬೇಕಾಗಿದ್ರು ಸಹ ಅವ್ರ ನಂಬರ್ ನಿಮ್ಗೆ ಕೊಡ್ತಾರೆ, ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಏನೇ ಡೌಟ್ ಇದ್ದರೂ ಅವ್ರು ಹೇಳ್ದಂಗೆ ಫಸ್ಟು ನೀವು ಎನ್ಕ್ವೈರಿ ಮಾಡಿ ಅವ್ರ ಡೌಟ್ ಸಾಲ್ವ್ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಡಿಸಿಷನ್ ನೀವು ತೊಗೊಳ್ಬೋದು. ಸೊ ಈಗಂತ ಹೇಳಿ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.